ಹಾಂ ಸರ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ಮೈಸೂರಿನ CPC ಪಾಲಿಟೆಕ್ನಿಕಲ್ ವಿದ್ಯಾರ್ಥಿ ಚೇತನ್ ಅವರು ನಿನ್ನೆ ರಾತ್ರಿ ಕರೆ ಮಾಡಿದ್ರು. ಇವರ ಮನೆಯವರು ಇವ್ರನ್ನ ಹೊಡೆದು ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ಇವತ್ತು ಇವರನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಎಷ್ಟು ವಯಸ್ಸಮ್ಮ? 40 ವರ್ಷ. ಕೈ ತೋರಿಸಿದ್ರು ನೋಡಿ. ಇವರು ಮನೆಯಲ್ಲಿ ಇವರು ಅಂಗವಿಕಲರು ಅಂತ ಹೇಳಿ ಏನಕ್ಕೂ ಯೂಸ್ ಇಲ್ಲ ಅಂತ ಹೇಳಿ ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ಕೈಕಾಲು ಹೇಟ್ ಬಿದ್ದಿದೆ, ರೋಡಲ್ಲಿ ಭಿಕ್ಷೆ ಬಿಡ್ತಾ ಇದ್ದಾರೆ. ಈ ವಿದ್ಯಾರ್ಥಿ ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಹಾಕುವಂತ ಎಲ್ಲಾನು ನೋಡ್ಬಿಟ್ಟು ಇವ್ರಿಗೆ ಒಳ್ಳೇದು ಮಾಡಬೇಕು ಅಂತ ನಾನು ಕರೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ಕರೆ ಮಾಡಿದ್ರು 9:30. ನಾನು ಬೆಳಗ್ಗೆ ಬರ್ತಿದ್ದೆ. ಈಗ ಆಶ್ರಮ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ಪೊಲೀಸ್ ಅವ್ರು ಬರ್ತಾ ಇದ್ದಾರೆ. ದಯವಿಟ್ಟು ಮೈಸೂರು ಸುತ್ತಮುತ್ತಲ ಎಲ್ಲೇ ಇದ್ರು, ಭಿಕ್ಷುಕರಿದ್ರು, ನಿರ್ಗತಿಕರಿದ್ರು, ದಯವಿಟ್ಟು ನಮ್ಗೆ ಕರೆ ಮಾಡಿ. ನೋಡಿ, ಈ ರೀತಿ ಬಂದು ನಾವು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀವಿ. ತುಂಬಾ ಕೆಲಸ ಇತ್ತು, ಆದ್ರೂ ಕೂಡ ಒಂದು ಜೀವನ ಉಳಿಸೋದಕ್ಕೆ ನಾನು ಎಲ್ಲಾ ಕೆಲಸನ ಪಕ್ಕಕ್ಕಿಟ್ಟು ಬಂದಿದ್ದೀನಿ. ಮೈಸೂರಲ್ಲಿ ಯಾವುದೇ ರೀತಿಯಲ್ಲಿ ಇರಲಿ, ಯಾವುದೇ ಕಂಡೀಷನ್ ಅಲ್ಲಿ ಇರಲಿ, ಪೇಷಂಟ್ ನಾವು ಕರ್ಕೊಂಡು ಹೋಗ್ತೀವಿ. ದಯವಿಟ್ಟು ನಮ್ಗೆ ಕರೆ ಮಾಡಿ. ವಿದ್ಯಾರ್ಥಿಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. CPC ಪಾಲಿಟೆಕ್ನಿಕ್ ಚೇತನ್ ಅವರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಅವರು ಮುಸ್ಲಿಮ್ಸು, ನಮ್ಮ ಸ್ನೇಹಿತರು, ಬಹಳ ಖುಷಿ ಆಯ್ತು. ಅವರಲ್ಲೂ ಒಂದು ಪ್ರೀತಿ, ಅವರಲ್ಲೂ ಒಂದು ಬಾಂಡಿಂಗ್, ಅವರಲ್ಲೂ ಒಂದು ಸೇವೆ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಬಂದಿರೋದು ತುಂಬಾ ಒಳ್ಳೇದಾಯ್ತು. ಎಲ್ರಿಗೂ ಮೈಸೂರು ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ನಿರಂತರವಾದ ಸೇವೆಗೆ ಸಹಾಯ ಮಾಡಿ. ನಮಸ್ಕಾರ.